ನಾನೇ ಬಂದು ನನ್ನ ಕೈಯಾರ 101 ತೆಂಗಿನಕಾಯಿ ಹೊಡಿತೀನಿ, ಬೇರೆ ಯಾರನ್ನೂ ಕಳ್ಸಲ್ಲ. ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟಿದ್ದೇವ್ರೆ. ಹೇಳೋ, ತಲೆ ಆಡಿಸ್ಬೇಡ, ಬಾಯ್ ಬಿಟ್ಟು ಹೇಳು. ಹೌದು. ನೋಡ್ಜರಿ, ಕೇಳಿಸ್ಕೊಂಡ. ಸರಿ ನೀನೋಗಿ ರೆಸ್ಟ್ ಮಾಡು. ನಿತ್ಯಂಗ ಆಯಾಸ ಆಗಿರುತ್ತೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಏನು ಆ ಭಗವಂತ ಇನ್ನೂ ಎಷ್ಟು ಕಷ್ಟ ಕೊಡ್ತಾನೋ ಏನೋ ನನ್ನ ಮೊಮ್ಮಕ್ಕಳಿಗೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಏನೇ ಕಷ್ಟ ಕೊಡ್ತಾನೆ ದೇವರು. ಇವಳೊಬ್ಳು, ನಾವಿಬ್ರು ಮುತ್ತಜ್ಜಿ ಆಗ್ತಾ ಇದೀವಿ, ಸಂತೋಷ ಪಡ್ಬೇಕು. ಅದ್ರ ಬಟ್ಟು ಯಾವುದೋ ವಿಷಯಕ್ಕೆ ತಲೆ ಕೆಡ್ಸ್ಕೊತಿಯಲ್ಲ ನೀನು. ಆ ಭಗವಂತ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಅಷ್ಟೇ ಸಾಕು ಕಣೆ. ಅಯ್ಯೋ ನಿನ್ನ, ಇದನ್ನಾದ್ರೂ ಸ್ವಲ್ಪ ನಗ್ನಗ್ತಾ ಹೇಳು ಅಂತ ಹೇಳಕ್ ಹೋಗ್ಬಿಡ. ನಾವಿಬ್ರು ಮುತ್ತಜ್ಜಿ ಆಗ್ತಾ ಇದೀವಿ, ಅದೇನ್ ಸಾಮಾನ್ಯ ವಿಷಯನೇನೆ. ಇನ್ಮೇಲೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಕಣೆ. ಬೆಳಿಗ್ಗೆ 1 ಲೋಟ ಬಾದಾಮಿ ಹಾಲು ಕುಡಿಬೇಕು, ರಾತ್ರಿ ಹೊತ್ತು ಅಷ್ಟೇ 1 ಲೋಟ ಕುಡಿಬೇಕು. ಯಾಕೆ ಹೇಳು, ನಮ್ ಕರ್ಣನ್ ಪಾಪು ಅಂದ್ರೆ ಸಾಮಾನ್ಯನಾ? ಗುಂಡುಗಿರುತ್ತೆ, ಅದನ್ನ ಎತ್ಕೊಂಡು ಆಟಾಡ್ಸ್ಬೇಕಲ್ವಾ ನಾವು. ಇದು ನನಗೆ ಬೇಕಾಗಿರೋದು ನನ್ನ ಮೋಜಡೆಯಿಂದ. ನನಗೊತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನೆ. ಪ್ರಪಂಚಕ್ಕೆ ಕೂಗಿ ಹೇಳ್ಬೇಕು ಅಂತ ಇದ್ದೀನಿ, ನಾನು ಮುತ್ತಜ್ಜಿ ಆಗ್ತಾ ಇದ್ದೀನಿ. ನೀನು ಕೂಗಿ ಹೇಳಿ, ನಾನು ಮುತ್ತಜ್ಜಿ ಆಗ್ತಾ ಇದ್ದೀನಿ. ಇದು ಬೇಕಾಗಿರೋದು. ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿ ನಿದ್ದೆ ಆಯ್ತಾ? ಹಾಂ, ಪರವಾಗಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ ಸರ್. ರಾತ್ರಿ ಇಡೀ ನೀವು ಯೋಚನೆ ಮಾಡ್ತಾ ನಿದ್ದೆನೇ ಮಾಡಿಲ್ಲ ಅಲ್ವಾ? ಇಲ್ಲ, ಹಾಗೇನಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ಬಿಡಿ ಸರ್. ನೀವೇನು ಅಂತ ನಿಮ್ಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನಿನ್ನೆ ತಗೊಂಡಿದ್ದ ನಿರ್ಧಾರ ಸರಿಯಾಗೇ ಇದೆ. ನಿನ್ನ ಜೊತೆ ಇರೋದೇ ಸಮಾಧಾನ ಕೊಡುತ್ತೆ ಗೊತ್ತಾ? ಅದು ಸರಿ, ನೀವು ನಿದ್ದೆ ಮಾಡಿದ್ರೋ ಇಲ್ವೋ? ಹಾಂ ಸರ್, ಚೆನ್ನಾಗೇ ನಿದ್ದೆ ಮಾಡಿದೆ. ನೀವೇನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಾಗಲ್ಲ ನಿದ್ದೆ ಬಿಡಕ್ಕೆ ಹೋಗ್ಬೇಡಿ. ಯಾವಾಗ ಹೊರಡ್ರಿ? ನನಗೆ ಗೊತ್ತಾಗ್ಲೇ ಇಲ್ಲ. ನೀವು ಫ್ರೆಶ್ ಅಪ್ ಆಗ್ತಿದ್ರಿ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅದು ಒಂದು ವಿಷಯ ಹೇಳಿ. ನಿನ್ನೆ ಎಲ್ರಿಗೂ ಹೇಳಕ್ಕಾಗ್ದಿರೋ ಸತ್ಯನ ಇವತ್ತಾದ್ರೂ ಹೇಳ್ಬಿಡೋಣವಾ? ನನ್ನ ಕೈಲಿಂದ ತಡ್ಕೊಳಕ್ಕಾಗಲ್ಲ, ಪ್ಲೀಸ್. ಮುಂದೆ ಏನೋ ಒಂದು ದಾರಿ ಸಿಗುತ್ತೆ. ಸದ್ಯ ಯಾರಿಗೂ ಏನೂ ಹೇಳೋದು ಬೇಡ, ಅದರಿಂದ ಇನ್ನೂ ಸಮಸ್ಯೆ ಆಗುತ್ತೆ. ಹಾಗಲ್ಲ. ಸದ್ಯಕ್ಕೆ ಕರ್ಣ ಸರ್ ಹೇಳಿದೆ ಕರೆಕ್ಟ್ ಆಗಿದೆ. ನಾವು ಅದನ್ನೇ ಫಾಲೋ ಮಾಡೋಣ. ಎಲ್ಲ ಸುಳ್ಳು ನಿನ್ನೆಗೆ ಕೊನೆ ಆಗ್ತಿತ್ತು. ಆ ತೇಜಸ್ ಯಾಕೆ ಬರ್ಬೇಕಾಗಿತ್ತು? ಇದೆಲ್ಲದ್ರಿಂದ ಪಾಪ ಕರ್ಣ ಅವ್ರಿಗೆ ಎಷ್ಟು ಅನ್ಯಾಯ ಆಗ್ತಿದೆ. ಯೋಚನೆ ಮಾಡಬೇಡಿ. ಕೂತ್ಕೊಂಡಿದ್ಯಾ? ಮಾಲ್ತಿ, ಎಲ್ಲಾರನ್ನೂ ಕರೆ. ತಾರಾ, ಇವ್ರ ಅತಿಯಾಗಿ ಖುಷಿ ಪಡುವಾಗ್ಲೆಲ್ಲ ಮುಂದೇನಾಗುತ್ತೋ ಅಂತ ಭಯ ಕಾಡುತ್ತೆ. ನರೇಂದ್ರ, ಅಮ್ಮ ಎಲ್ಲಿದ್ದೀರಿ? ಬನ್ನಿ, ಇಲ್ಲಿ ಬನ್ನಿ, ಎಲ್ಲಿ ಎಲ್ಲ ಬನ್ನಿ. ಬಾಮ್ಮ. ಏನ್ ನಡೀತಾ ಇದೆ? ಮಕ್ಕಳಾಟ. ಕರ್ಣ, ಇನ್ಮೇಲೆ ನೀನು ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಇವತ್ತು ನನ್ನ ಇಡೀ ಬದುಕಿನ ಬೆಸ್ಟ್ ಡೇ. ಕಾರಣ ಅಪ್ಪ ಆಗ್ತಾ ಇರೋದು, ನಾನು ತಾತ ಆಗ್ತಾ ಇರೋದು, ಮನಸ್ಸು ತುಂಬಿ ಬರ್ತಾ ಇರೋದು ಅನ್ನೋದು ಇದಕ್ಕೇನೆ.
ಈ ಸಂತೋಷಕ್ಕಾಗಿ ಒಂದು ಸಣ್ಣ ಸಂಭ್ರಮ. ಮಾಲ್ತಿ, ಆ ಸ್ವೀಟ್ ತಗೊಂಡ್ ಬಮ್ಮ. ನಿಧಿ ಬಾಯ್ಲಿ. ನಾನಾ? ಹಾ, ನೀನೇ ಬಾ. ನಿಧಿ ನೀನೇ ತಾನೆ, ಬಾ. ಮತ್ತೆ ನೀನು ಇನ್ಮೇಲೆ ಚಿಕ್ಕಮ್ಮ ಆಗ್ತಾ ಇದೀಯಾ, ಅದರಿಂದ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ, ದೃಷ್ಟಿ ತೆಗೆಯಮ್ಮ. ದೃಷ್ಟಿ ತೆಗೆಯೋದು ಬರಲ್ವಾ? ಅದೇ ಹೀಗೆಲ್ಲ ಮಾಡ್ತಾರಲ್ಲಮ್ಮ. ಈ ಕಟಕ್ ಹಂಗೆ ಮಾಡಮ್ಮ. ಮಾಮ ಕಟ 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 ಕಟ. ಎಷ್ಟು ದೃಷ್ಟಿ ಆಗೋಗಿದೆ. ಎಲ್ಲೋ ನಿನ್ನ ಕಣ್ಣೇ ತಾಕಿರ್ಬೇಕಮ್ಮ. ತಮಾಷೆಗೆ ಹೇಳಿದೆ, ತಮಾಷೆಗೆ. ಏಯ್ ಬಾಮ್ಮ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ಗೆ ಹಾಸ್ಪಿಟಲ್ಗೆ ಲೇಟ್ ಆಯ್ತು, ನಾನು ಹೋಗ್ತೀನಿ. ಹೋಗಬಹುದು. ಅಕ್ಕ ಭಾವನಿಗೆ ಸ್ವೀಟ್ ತಿನ್ನಿಸ್ಬಿಟ್ಟು ಹೋಗು. ರಮೇಶ, ಸರಿಯಾಗಿ ಹೇಳ್ದೆ. ನಿನ್ನೆಯಿಂದ ಇವರು ತುಂಬಾ ಬೇಜಾರಲ್ಲಿದ್ರು. ಈಗ ಸಿಹಿ ತಿಂದು ಬೇಜಾರೆಲ್ಲ ಕಳಿಯುತ್ತೆ. ಮುಂದೆ ಆಗ್ಬೇಕಾಗಿರೋದ್ನ ನೋಡ್ಬೇಕು. ನಿಧಿ, ಹುಟ್ಟೋ ಮಗುಗೆ ಒಳ್ಳೇದಾಗ್ಲಿ ಅಂತ ಪ್ರೀತಿಯಿಂದ ತಿನ್ಸಮ್ಮ. ಬಾಮ್ಮ.